4 ತರಹದ ಜನ ಇದ್ದಾರೆ ಅಂತ ಒಬ್ಬ ವಿವೇಕಿ ಹೇಳ್ತಾನೆ. ಸತ್ಪುರುಷರು ಮೊದಲ ವರ್ಗಕ್ಕೆ ಸೇರ್ತಾರೆ. ಅವರು ಹೇಗೆ ಅಂದರೆ ಸ್ವಾರ್ಥವನ್ನೇ ಯೋಚಿಸದೆ ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾ ಇರ್ತಾರೆ, ಲೋಕೋಪಕಾರ ಮಾಡ್ತಾ ಇರ್ತಾರೆ. ಅದರಲ್ಲಿ ಸ್ವಂತ ಸಾಧನೆ, ಸ್ವಂತಕ್ಕಾಗಿ ಅಂತ ಏನೂ ಇರೋದಿಲ್ಲ. ಇನ್ನು ಸಾಮಾನ್ಯ ಜನ ಹೇಗಿರ್ತಾರೆ ಅಂದರೆ ಅವರಿಗೆ ಸ್ವಾರ್ಥ ಇರುತ್ತೆ, ತನಗೇನು ಬೇಕು ಅದನ್ನು ಈಡೇರಿಸಿಕೊಳ್ತಾ ಇರ್ತಾರೆ. ಆದರೆ ಎಷ್ಟು ಸಾಧ್ಯವೋ ಅಷ್ಟು ಇನ್ನೊಬ್ಬರಿಗೆ ಸಹಕರಿಸ್ತಾ ಇರ್ತಾರೆ, ಪರೋಪಕಾರ ಮಾಡ್ತಾ ಇರ್ತಾರೆ. ಇನ್ನು ಮನುಷ್ಯ ರೂಪದ ರಾಕ್ಷಸರಿದ್ದಾರೆ. ಅವ್ರು ಹೇಗೆ ಅಂತ ಅಂದರೆ ಸ್ವಾರ್ಥಕ್ಕಾಗಿ ಬೇರೆಯವರನ್ನು ಹಾಳು ಮಾಡ್ತಾರೆ, ಬೇರೆಯವರಿಗೆ ಇಷ್ಟವಾದದ್ದನ್ನು, ಅವರಿಗೆ ಹಿತವಾದದ್ದನ್ನು ಇಲ್ಲದಂತೆ ಮಾಡಿಬಿಡ್ತಾರೆ. ಯಾಕೆಂದರೆ ತನ್ನ ಸ್ವಾರ್ಥ ಸಾಧನೆಗಾಗಿ. ಇನ್ನು 4ನೆಯ ವರ್ಗದ ಜನ ಇದ್ದಾರಂತೆ. ಅವರು ಇನ್ನೊಬ್ಬರ ಬದುಕನ್ನು ಹಾಳು ಮಾಡ್ತಾರೆ, ಇನ್ನೊಬ್ಬರ ಹಿತವನ್ನು ಹಾಳು ಮಾಡ್ತಾರೆ. ಆದರೆ ಅದರಿಂದ ಅವರ ಸ್ವಾರ್ಥ ಕೂಡ ಈಡೇರೋದಿಲ್ಲ. ಅಂದರೆ ಅವರಿಗೆ ಅದರಿಂದ ಏನೂ ಆಗೋದಿಲ್ಲ. ಆದರೂ ಅವರು ಇನ್ನೊಬ್ಬರ ಹಿತವನ್ನು ಹಾಳು ಮಾಡ್ತಾರೆ. ಇವರಿಗೆ ಏನಂತ ಹೆಸರು ಹೇಳೋಣ, ಇಂಥವರಿಗೊಂದು ಹೆಸರೇ ಇಲ್ಲ ಅಂತ ಹೇಳ್ತಾನೆ ವಿವೇಕಿ. ಏಕೆ ಸತ್ಪುರುಷಾಃ ಪರಾರ್ಥಘಟಕಾಃ ಸ್ವಾರ್ಥಂ ಪರಿತ್ಯಜ್ಯಯೇ ಸಾಮಾನ್ಯಾಸ್ತು ಪರಾರ್ಥಮುದ್ಯಮಭೃತಃ ಸ್ವಾರ್ಥಾವಿರೋಧೇನ ಯೇ ತೇ ಮಾನುಷರಾಕ್ಷಸಾಃ ಪರಹಿತಂ ಸ್ವಾರ್ಥಾಯ ನಿಘ್ನಂತಿಯೇ ಏತು ಘ್ನಂತಿ ನಿರರ್ಥಕಂ ಪರಹಿತಂ ತೇ ಕೇ ನ ಜಾನೀಮಹೇ. ಶುಭಂ ಭೂಯಾತ್.